ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ನಿಷೇಧವಾಗಿ ದಶಕಗಳೇ ಕಳೆದರೂ ಶೋಷಿತ ಮಹಿಳೆಯರ ಕಣ್ಣೀರು ಮಾತ್ರ ಹರಿಯುತ್ತಲೇ ಇದೆ. ರಾಜ್ಯ ಸರ್ಕಾರ ಜಾರಿಗೆ ತಂದ ಕಾಯ್ದೆ, ಕಟ್ಟಳೆಗಳು, ಪುನರ್ವಸತಿ ಯೋಜನೆಗಳು ಮತ್ತು ಸೌಲಭ್ಯಗಳು ದೇವದಾಸಿ ಕುಟುಂಬಗಳಿಗೆ ಇಂದಿಗೂ ಮರೀಚಿಕೆಯಾಗಿದೆ. ಉತ್ತರ ಕರ್ನಾಟಕದ ರಾಯಚೂರು, ಕೊಪ್ಪಳ, ಬಾಗಲಕೋಟೆ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಬಿಸಿಲಿಗಿಂತ ಹೆಚ್ಚಾಗಿ ಸುಡುತ್ತಿರುವುದು ದೇವದಾಸಿ ಕುಟುಂಬಗಳ ಬದುಕು. 2007-2008 ಅಂಕಿಅಂಶಗಳ ಪ್ರಕಾರ ಈ ಜಿಲ್ಲೆಗಳಲ್ಲಿ ಒಟ್ಟು 46,662 ದೇವದಾಸಿ ಮಹಿಳೆಯರಿದ್ದರು. ಆದರೆ ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ನಡೆಸಿದ ಸಮೀಕ್ಷೆಯ ಪ್ರಕಾರ ಕೇವಲ 23,000 ಮಾಜಿ ದೇವದಾಸಿಯರಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಕರ್ನಾಟಕದಲ್ಲಿ ಅಂತಂದರೆ ಬಿಜಾಪುರ, ಬಾಗಲಕೋಟೆಯಲ್ಲಿ ಈಗಲೂ ಆ ಪದ್ಧತಿ ಇದೆ. ಬಳ್ಳಾರಿ, ಎಸ್ಪೆಷಲಿ ಬಳ್ಳಾರಿ, ಅಲ್ಲಿ ಜಾಸ್ತಿ ಜನಸಂಖ್ಯೆ ಒಂದು 3 ಭಾಗದಾಗ ಜಾಸ್ತಿ ಐತೆ ಸರ್. ಅಲ್ಲಿ ಈಗಲೂ ಸ್ವಲ್ಪ ಇದೆ, ಕಂಪ್ಲೀಟ್ ಆಗಿ ನಿಂತಿಲ್ಲ, ಸ್ವಲ್ಪ ಮಾತ್ರ ಇದೆ. ಒಂದು 90% ಆಲ್ಮೋಸ್ಟ್ ನಿಂತಿದೆ ಪದ್ಧತಿ. ಅವ್ರಿಗೇನು ಸೌಲಭ್ಯ ಸಿಗ್ತಾ ಇಲ್ಲ ಅಂತಂದರೆ, ಮೊದಲೇ ಮತ್ತೆ ಹೇಳ್ಬೇಕಂದ್ರೆ ಅವರಿಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಈ ರೀಸೆಂಟಾಗಿ ನಡೀತಕ್ಕಂಥ ಸರ್ವೆದೇ ಹೇಳಬೇಕಾದ್ರೆ, ಈ ಸರ್ವೆ ನಡೀತು, ಆದರೆ ಎಷ್ಟೋ ಜನಕ್ಕೆ ಅದು ಸರ್ವೆ ಯಾಕೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ, ಎಷ್ಟು ತಿಂಗಳಿದೆ ಅಂತ ಗೊತ್ತಿಲ್ಲ. ಇನ್ನೂ ಒಂದು ತಾಲೂಕಲ್ಲಿ ಸುಮಾರು ಅಂತಿಲ್ಲ 100-200 ಜನ ಸರ್ವೆಕ್ಕೆ ಬಂದಿಲ್ಲ. ಜೀವಂತ ಇರೋರು ಬಂದಿಲ್ಲ, ಜೀವಂತ ಇರಲಾರ್ದಕ್ಕಂಥ ಕುಟುಂಬಗಳು ಸುಮಾರು ಇದ್ದಾವೆ. ಆ ಮಕ್ಕಳಿಗೆ ಸಹ ಗೊತ್ತಿಲ್ಲ ಯಾಕೆ ಮಾಡ್ತಾ ಇದ್ದಾರೆ ಸರ್ವೆ, ನಾವು ಸರ್ವೆಕ್ಕೆ ಎಷ್ಟು ಮಟ್ಟಿಗೆ ನಾವು ಹೋಗಿ ಸ್ಪಂದಿಸಬೇಕು, ಅದರಿಂದ ಬರ್ತಕ್ಕಂಥ ಬೆನಿಫಿಟ್ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತೇ ಇಲ್ಲ. ಗೊತ್ತಿದ್ರೂ ಅಧಿಕಾರಿಗಳು ಅವ್ರನ್ನ ಸ್ಪಂದಿಸ್ತಾ ಕೆಲಸ ಮಾಡ್ತಾ ಇಲ್ಲ. ಗಣತಿದಾರರು ದೇವದಾಸಿ ಕುಟುಂಬದ 3ನೇ ತಲೆಮಾರಿನ ಮಕ್ಕಳನ್ನು ಸಮೀಕ್ಷೆಗೆ ಒಳಪಡಿಸಲಿಲ್ಲ ಎಂಬುದು ಆ ಕುಟುಂಬದವರ ಅಳಲಾಗಿದೆ. ದೇವದಾಸಿಯರ ಮಕ್ಕಳ ಮದುವೆಗಾಗಿ ರಾಜ್ಯ ಸರ್ಕಾರ ಪ್ರೋತ್ಸಾಹಧನ ನೀಡುತ್ತಿದೆ. ಆದರೆ ಉತ್ತರ ಕರ್ನಾಟಕದ ಈ 4 ಜಿಲ್ಲೆಗಳಲ್ಲಿ ಸುಮಾರು 2,500 ಅರ್ಜಿಗಳು ವಿಲೇವಾರಿಯಾಗದೆ ಬಾಕಿ ಇವೆ. ಕೊಪ್ಪಳ ಜಿಲ್ಲೆಯೊಂದರಲ್ಲೇ ಸುಮಾರು 4 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಮಾಜಿ ದೇವದಾಸಿಯರಿಗೆ ಸರ್ಕಾರ ನೀಡುವ ಮಾ ಶಾಸನ ಯಾವುದಕ್ಕೂ ಸಾಕಾಗುತ್ತಿಲ್ಲ. ಆದ್ದರಿಂದ ಕೂಡಲೇ ಮಾ ಶಾಸನವನ್ನು ಹೆಚ್ಚಿಸಬೇಕು ಎಂಬುದು ವಿಮುಕ್ತ ದೇವದಾಸಿ ಮಹಿಳಾ ವೇದಿಕೆಯ ಗೌರವ ಸಲಹೆಗಾರ ಚಂದನಿಂಗ ಕಲಾಲುಬಂಡಿ ಅವರ ಆಗ್ರಹವಾಗಿದೆ. ದೇವದಾಸಿ ಮಹಿಳೆಯರಿಗೆ ವಿಶೇಷ ಪ್ಯಾಕೇಜ್ ಕೊಡ್ತೀವಿ ಅಂತಂದು ಆ ಪ್ಯಾಕೇಜ್ ಇವತ್ತಿಗೆ 2 ವರ್ಷಗಳು ಕಳೆದು ಈಗ 3ನೇ ಬಜೆಟ್ ಮಾಡ್ತಿದ್ರು, ಇಂಪ್ಲಿಮೆಂಟ್ ಆಗಿಲ್ಲ ಇನ್ನೂ. ಜೊತೆಗೆ ಅವರಿಗೆ ಸಂಪೂರ್ಣವಾಗಿ ವಸತಿ ಯೋಜನೆಯನ್ನು, ಹೌಸಿಂಗ್ ಕೊಡ್ತೀವಿ, ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ ದೇವದಾಸಿ ತಾಯಂದರಿಗೆ ಯಾವ ಒಂದು ಮನೆ ಕೂಡ ತಲುಪಿಲ್ಲ. ಈ ನಿಟ್ಟಿನಲ್ಲಿ ಇರೋದ್ರಿಂದ ನಾವು ಈ ಸರ್ಕಾರದ ಮೇಲೆ ಭಾಳಷ್ಟು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಯಾಕಂದರೆ ಈ ಸರ್ಕಾರ ಬಡವ್ರ ಪರವಾಗಿರೋವಂಥದ್ದು, ದಲಿತರ ಪರವಾಗಿರೋವಂಥದ್ದು, ಶೋಷಣೆಗೆ ಒಳಗಾಗಿರೋವಂಥವ್ರ ಪರವಾಗಿರೋದಂಥದ್ದು ಕೂಡ ನಾವು ನಂಬಿದಂಥವ್ರು. ಅಂದರೆ ಇದು ಬಡವರ ಪರವಾಗಿ ಇರೋದಂತಲೇ ಹೇಳ್ಕೊಂತ ಬಂದಿರೋದ್ರಿಂದ ಇದು ಬಡವ್ರ ಪರವಾಗಿರೋಂಥದ್ದು. ಬಡವರ ಮಾತುಗಳನ್ನು ಕೇಳೋದಕ್ಕೆ ಈ ಸರ್ಕಾರಕ್ಕೆ ಕಿವಿ ಐತೆ, ಮುಟ್ತೈತೆ, ಮಾಡ್ತಾರ ಅಂತಂದು. ಆದರೆ ಇಲ್ಲಿವರೆಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಇನ್ನು ಕಾನೂನಿನ ಭಯದಿಂದಾಗಿ ದೇವದಾಸಿ ಪದ್ಧತಿಗೆ ಬಹಿರಂಗವಾಗಿ ಕಡಿವಾಣ ಬಿದ್ದರೂ 4 ಗೋಡೆಗಳ ಮಧ್ಯೆ ಹಬ್ಬ ಜಾತ್ರೆಗಳ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ದೇವರಿಗೆ ಬಿಡುವ ಕಾರ್ಯ ಸಂಪೂರ್ಣವಾಗಿ ನಿಂತಿಲ್ಲ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ. ದೇವದಾಸಿ ಪದ್ಧತಿಯು ಕೇವಲ ದೈಹಿಕ ಶೋಷಣೆಯಲ್ಲ, ಅದೊಂದು ಸಾಮಾಜಿಕ ಪಿಡುಕು. ಹೀಗಾಗಿ ದೋಷಪೂರಿತ ಸಮೀಕ್ಷೆಯನ್ನು ಕೈಬಿಟ್ಟು ಸಮಗ್ರ ಮರು ಸಮೀಕ್ಷೆ ನಡೆಸಬೇಕು. 3ನೇ ತಲೆಮಾರಿನವರೆಗೂ ಸೌಲಭ್ಯಗಳು ತಲುಪುವಂತೆ ಹೊಸ ನೀತಿಯನ್ನು ಜಾರಿಗೆ ತರಬೇಕು ಎಂಬುದು ವೇದಿಕೆಯ ಸಂಘಟನಾ ಕಾರ್ಯದರ್ಶಿ GS ಶರಣು ಅವರ ಮಾತಾಗಿದೆ. ಮೊದಲನೇದಾಗಿ ತಂದೆ ಅನ್ನೋ ಒಂದು ಸಮಸ್ಯೆ ತುಂಬ ಕಾಡ್ತದೆ ಅವ್ರನ್ನ. 2ನೇದು ಬಂದ್ಬಿಟ್ಟು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಸರ್ವೆ ಮಾಡಿರೋದು ನೋಡ್ಬೋದು ನೀವು. 2007-8 ಸಮೀಕ್ಷೆ ಪ್ರಕಾರ 46,660 ಇದ್ದರು. ಈಗ ಮಾತ್ರ 2025ರಲ್ಲಿ ಸಮೀಕ್ಷೆ ಮಾಡಿದರೆ 23,395 ಸಂಖ್ಯೆ ಇದೆ. ಇಷ್ಟು ಇಳಿಕೆ ಆಗೋಕ್ಕೆ 23,000 ಜನ ಎಲ್ಲಿ ಹೋಗ್ತಾರೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಇನ್ನೊಂದು ಕಡೆ ಕೆಲವರು ಸತ್ತಿದ್ದಾರೆ, ಅಂದರೆ ತಾಯಂದಿರು ತೀರ್ಕೊಂಡೋಗಿದ್ದಾರೆ. ಅವರ ಮಕ್ಕಳ ಹಕ್ಕುಗಳಿಗಾಗಿ ಏನು ಮಾಡಬೇಕು? ತಾಯಂದಿರಿದ್ದಾಗ ಅವ್ರಿಗೇನೋ ಆಶಾಸನ ಬರ್ತಾಯಿತ್ತು, ಒಂದು ಕಡೆ ಆಗಿತ್ತು. ಈ ತಾಯಂದಿರ ಮಕ್ಕಳಿಗಾಗಿ ಏನು ಮಾಡಬೇಕು ಅಂತ ಅವ್ರ ಬದುಕನ್ನು ನಡೆಸಲಿಕ್ಕೆ ಅವ್ರ ತಾಯಿನೂ ಇಲ್ಲ, ತಂದೆನೂ ಇಲ್ಲ ಅಂದಾಗ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಆ ಮಕ್ಕಳು 18 ವರ್ಷಕ್ಕಿಂತ ಒಳಗಡೆ ಇದ್ದರೆ ಅವರಿಗೆ ಒಂದು ಸೌಲಭ್ಯ ಸೌಕರ್ಯಗಳ
ಅಂದರೆ ಅವರ ಬದುಕಿಗಾಗಿ ಏನು ಮಾಡಲಿಕ್ಕೆ ಸಹಾಯವಿದೆ, ಒಂದು ಸಹಾಯಧನವನ್ನು, ಮಾಸಿಕ ಸಹಾಯಧನವನ್ನು ಕೊಡುವುದು ಸರ್ಕಾರದ ಮೊದಲ ಕರ್ತವ್ಯ ಆಗ್ತದೆ. ಎಲ್ಲ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಇದೆ, ದಲಿತ ಸಮುದಾಯಕ್ಕೂ ಮೀಸಲಾತಿ ಇದೆ, ST ಸಮುದಾಯಕ್ಕೂ OBC ಸಮುದಾಯಕ್ಕೂ ಕೂಡ ಮೀಸಲಾತಿ ಇದೆ, EWSಗೂ ಕೂಡ ಮೀಸಲಾತಿ ಇದೆ. ಇಲ್ಲಿರುವಂಥ ಅಲ್ಪಸಂಖ್ಯಾತರಿಗೂ ಮೀಸಲಾತಿ ಇದೆ, ರಿಸರ್ವೇಷನ್. ಮಹಿಳೆಯರಿಗೂ ಕೂಡ ಮೀಸಲಾತಿ ಇದೆ. ಆದರೆ ಇಷ್ಟೊಂದು ಶೋಷಿತ ಸಮುದಾಯ, ಇಷ್ಟೊಂದು ನೋವುಂಡಂಥ ಸಮುದಾಯ ದೇವದಾಸಿಯ ಸಮುದಾಯ ಆಗಿದೆ ಅಂದರೆ ಈ ಸಮುದಾಯಕ್ಕೆ ರಿಸರ್ವೇಷನ್ ಬೇಡವಾ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.